ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಈಗಷ್ಟೇ ನಾನು ಪ್ರೋಮೋ ನೋಡಿದೆ, ಸೆಕೆಂಡ್ ಪ್ರೋಮೋ ಕಾವ್ಯ ವರ್ಸಸ್ ರಕ್ಷಿತಾ. ಸೂಪರ್ ಪ್ರೋಮೋ, ಒಳ್ಳೆ ಫೈರ್ ಇರೋ ಪ್ರೋಮೋ. ಹೇಗಿದೆ ಫ್ರೆಂಡ್ ಪ್ರೋಮೋ? ನನಗಂತೂ ಮಜಾ ಬಂತು. ಎಪಿಸೋಡ್ ಸಾಕಾಗಿರುತ್ತೆ ಅನಿಸುತ್ತೆ. ಈಗ ಪ್ರೋಮೋ ರಿವ್ಯೂ ಮಾಡೋಣ. ಹೇಗಿದೆ ಪ್ರೋಮೋ, ಏನಾಗಿದೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಮೊದಲು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಲೈಕ್ ಮಾಡಿ. ಪ್ರೋಮೋದಲ್ಲಿ ಏನಿದೆ, ಲೈಕ್ ಲಾಸ್ಟ್ ಇಯರ್ ಏನು ಕೊಟ್ಟಿದ್ರು ಟಾಸ್ಕು, ಬೆನ್ನಿಗೆ ಚೂರಿ ಹಾಕೋ ಟಾಸ್ಕು. ಆ ಚೂರಿಯಲ್ಲಿ ಅಂದರೆ ಆ ಬೆನ್ನಲ್ಲಿರೋ ಆ ಬ್ಯಾಗಲ್ಲಿ ಚೂರಿಗಳು ಯಾರ್ದು ಜಾಸ್ತಿ ಇದೆ ಅವರು ಇವರೇ ನಾಮಿನೇಟ್ ಆಗ್ತಾರೆ ಮನೆಯಿಂದ ಹೊರಗೆ ಹೋಗೋಕ್ಕೆ. ಅದ್ರ ಪ್ರಕಾರ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ, ಈ ಮನೆಯಲ್ಲಿ ಇರಲು ಯೋಗ್ಯತೆ ಇಲ್ಲದ ಸದಸ್ಯರನ್ನು ಹಾರಿಸಿ ಚೂರಿಯನ್ನು ಚುಚ್ಚಬೇಕು ಅಂತ. ಇಲ್ಲಿ ಚೂರಿ ಯಾರ್ಯಾರಿಗೆ ಚುಚ್ಚಿದ್ದಾರೆ ಅಂದರೆ ಅಶ್ವಿನಿ ಮೇಡಮು ಕಾವ್ಯಂಗೆ ಚುಚ್ಚಿದ್ದಾರೆ. ಅದಾದಮೇಲೆ ಧ್ರುವಂತು ಅಭಿಗೆ ಚುಚ್ಚಿದ್ದಾರೆ, ಮತ್ತು ರಘು ಅಣ್ಣ ಗಿಲ್ಲಿಗೆ ಚುಚ್ಚಿದ್ದಾರೆ. ಇಲ್ಲಿ ಇದು ಮಾತ್ರ ಭಾಳ ಫನ್ನಿಯಾಗಿದೆ. ಈ ಥರ ಒಂದು ಟಾಸ್ಕಲ್ಲೂ ಈ ಥರ ಒಂದು ಫನ್ ಜನ್ರೇಟ್ ಮಾಡೋಕ್ಕೆ ಇವರಿಬ್ಬರ ಕಡೆಯಿಂದನೇ ಸಾಧ್ಯ, ಅದು ಎಸ್ಪೆಷಲಿ ಗಿಲ್ಲಿ ಕಡೆಯಿಂದ. ಅದಾದಮೇಲೆ ಕಾವ್ಯ ರಾಶಿಕಾಗೆ ಚುಚ್ಚಿದ್ದಾರೆ. ಅದಾದಮೇಲೆ ಮಾಳು ಅವರು ಧ್ರುವಂತಿಗೆ ಚುಚ್ಚಿದ್ದಾರೆ. ಮಾಳು ಅವರು ಧ್ರುವಂತಿಗೆ ಚುಚ್ಚುವಾಗ ಧ್ರುವಂತದ ಎಕ್ಸ್ಪ್ರೆಷನ್ ಮಾತ್ರ ಅಲ್ಟಿಯಾಗಿದೆ. ಏನೋ ಈ ಧ್ರುವಂತನ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಮತ್ತು ಇಲ್ಲಿ ಚಾಕು ಯಾರಿಗೆ ಚುಚ್ಚಿದ್ದಾರೆ, ಬೇರೆಯವರು ಮತ್ತು ಆ ಚಾಕುನ ತೆಗೆದುಬಿಟ್ಟು ಇನ್ನೊಬ್ರಿಗೆ ಚುಚ್ಬೋದು. ಫಾರ್ ಎಕ್ಸಾಂಪಲು ಗಿಲ್ಲಿಗೆ ರಘುವಣ್ಣ ಚುಚ್ಚಿದ್ದಾರೆ ಚಾಕುನ. ಅದಾದಮೇಲೆ ಕಾವ್ಯ ಅದೇ ಚಾಕುನ ತೆಗೆದುಬಿಟ್ಟು ಬೇರೆಯವರಿಗೆ ಚುಚ್ಚಬಹುದು. ಅಂದರೆ ಅವ್ರು ಯಾರ ಬೆನ್ನಲ್ಲಿ ಅತಿ ಹೆಚ್ಚು ಕಮ್ಮಿ ಚೂರಿ ಇರುತ್ತೆ ಅವರು ಸೇಫು, ಯಾರ ಬೆನ್ನಲ್ಲಿ ಜಾಸ್ತಿ ಚೂರಿ ಇರುತ್ತೆ ಅವರು ನಾಮಿನೇಟ್ ಆಗಿದ್ದಾರೆ ಅಂತ ಅರ್ಥ. ಹಾಗೆ ಮುಂದೆ ಹೋಗ್ತಾ ಕಾವ್ಯ ಸ್ಪಂದನ ಕೂತು ಮಾತಾಡ್ತಾ ಇದ್ದಾರೆ. ಅಲ್ಲಿಗೆ ರಕ್ಷಿತಾ ಹಾರಿ ಬಂದು ಯಾರಿಗೆ ಕಾವ್ಯನ ಬೆನ್ನಿಗೆ ಚೂರಿ ಹಾಕ್ತಾರೆ. ಇಲ್ಲಿ ಚೂರಿ ಚುಚ್ಚೋದು ತಪ್ಪಲ್ಲ, ನಾಮಿನೇಟ್ ಯಾರು ಬೇಕಾದರೂ ಮಾಡ್ಬೋದು. ಆದರೆ ನಾವು ಕೊಡೋ ರೀಸನ್ನು ಪ್ರಾಪರಾಗಿದೆಯಾ ಅದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ರಕ್ಷಿತಾ ಏನು ರೀಸನ್ ಕೊಟ್ಟಿದ್ದಾರೆ, ಆ್ಯಸ್ ಪರ್ ಪ್ರೋಮೋ ಅವ್ರು ಏನು ಹೇಳಿದ್ದಾರೆ, ನಾವು ಯಾರನ್ನ ನಾಮಿನೇಟ್ ಮಾಡ್ತೀವಲ್ಲ ಅವರು ವೀಕ್ ಆಗಿರೋರನ್ನ ಹೊರಗಡೆ ಹಾಕಬೇಕು ಅಂತ ಹೇಳಿಬಿಟ್ಟು ಕಾವ್ಯಂಗೆ ಚುಚ್ಚಿದ್ದಾರೆ. ಹಾಗಿದ್ರೆ ಕಾವ್ಯ ವೀಕಾ? ಅಲ್ವಾ? ಲಾಸ್ಟ್ ಟೈಮೂ ರಕ್ಷಿತಾ ಕಾವ್ಯಂಗೆ ನಾಮಿನೇಟ್ ಮಾಡಿದ್ದಾಳೆ. ಆವಾಗ ಸೇಮ್ ರೀಸನ್ ಕೊಟ್ಟಿಲ್ಲ, ಬೇರೆ ರೀಸನ್ ಕೊಟ್ಟಿದ್ದಾಳೆ. ಅದಾದಮೇಲೆ ಈಗ ಒಂದು 3 ವೀಕ್ಸ್ ಬ್ಯಾಕ್ ಏನು ನಮ್ಮ ರಕ್ಷಿತಾ ರಘು ಅಣ್ಣನ ನಾಮಿನೇಟ್ ಮಾಡಿ ವೀಕ್ ಅವರು ಉಳ್ಕೋಬೇಕು, ಸ್ಟ್ರಾಂಗ್ ಅವರು ನಾಮಿನೇಟ್ ಆಗಬೇಕು ಅಂತ ಸ್ಟ್ರಾಂಗ್ ಅವ್ರನ್ನ ನಾಮಿನೇಟ್ ಮಾಡಿದ್ಲು. ಹಾಗಿದ್ರೆ ಆ ಥಿಯರಿ ಏನು? ಹಾಗಿದ್ರೆ ಅದು ತಪ್ಪ? ಇಲ್ಲಿ ರಕ್ಷಿತಾ ಕಾಂಟ್ರಾಡಿಕ್ಟಿಂಗ್ ಸ್ಟೇಟ್ಮೆಂಟ್ನ ಕೊಡ್ತಿದ್ದಾಳೆ. ಒಂದು ಸಲ ವೀಕ್ ಅವ್ರು ಇರಬೇಕು ಅಂತಾಳೆ, ಒಂದು ಸಲ ಸ್ಟ್ರಾಂಗ್ ಆಗಿರಬೇಕು ಅಂತಾಳೆ. ಕೆಲವೊಂದು ಟೈಮು ಇನ್ನೂ ಮೆಚುರಿಟಿ ಬೇಕು ಈ ಹುಡುಗಿಗೆ ಅಂತ ನನಗೆ ಫೀಲ್ ಆಗುತ್ತೆ. ನಿಮ್ಗೇನು ಅನಿಸುತ್ತೆ? ಅದಕ್ಕೆ ಕಾವ್ಯ ಮೇ ಬಿ ಕೇಳಿರಬೇಕು, ನಾನು ಆಗಿದ್ರೆ ವೀಕಾ, ನಿನಗಿಂತ ವೀಕಾ ಅಂತ ಏನೋ ಕ್ವಶನ್ ಮಾಡಿರ್ತಾರೆ. ಅದಕ್ಕೆ ರಕ್ಷಿತಾ ಹೇಳ್ತಾರೆ, 1% ಕೂಡ ಅನಿಸಿಲ್ಲ ನೀವು ನನ್ನ ಕಾಂಪಿಟೇಟರ್ ಅಂತ. ಈ ಥರ ವರ್ಡ್ಸ್ನ ಚೂಸ್ ಮಾಡಿದ್ದಾಳೆ. ಅದಾದಮೇಲೆ ವಿನ್ನಿಂಗ್ ಟ್ಯಾಗ್ ಬೇಕು, ಎಫರ್ಟ್ ಇರಲ್ಲ. ಅಂದರೆ ಇಲ್ಲಿ ಏನು ಹೇಳ್ತಿದ್ದಾಳೆ, ಕಾವ್ಯಗೆ ನಿಮಗೆ ವಿನ್ನಿಂಗ್ ಟ್ಯಾಗ್ ಬೇಕು ಬಟ್ ನಿಮ್ಮ ಕಡೆಯಿಂದ ಎಫರ್ಟ್ ಇಲ್ಲ. ಇದು ನಾನು ಒಪ್ಪೋದಿಲ್ಲ. ಎಫರ್ಟು ಅಲ್ಲಿರೋರು ಎಲ್ಲರೂ ಆಗ್ತಾಯಿದ್ದಾರೆ. ಇಲ್ಲಿ ರಕ್ಷಿತಾ ಏನು ಅಂದ್ಕೊಂಡಿದ್ದಾಳೆ ಅಂದರೆ, ಮನೆ ಕೆಲಸ ಮಾಡಿಕೊಂಡು ನಾನು ಎಲ್ಲರ ಜೊತೆ ಕೂಗಾಡ್ಕೊಂಡಿದ್ರೆ ಅದು ಎಫರ್ಟು, ನಾನು ಸೈಲೆಂಟಾಗಿದ್ದು ನನಗೆ ಕೊಟ್ಟಿರೋ ಕೆಲಸ ಮಾಡ್ಕೊಂಡು ಹೋದರೆ ಅದು ಎಫರ್ಟ್ ಅಲ್ಲ ಅಂತ. ನಾನು ಈ ಮಾತನ್ನು ಒಪ್ಪೋದಿಲ್ಲ. ರಕ್ಷಿತಾ ಅವಳು ಅಡುಗೆ ಮನೇಲಿ ಎಷ್ಟು ಎಫರ್ಟ್ ಆಗ್ತಿದ್ದಾಳೆ, ಇವರು ಅವ್ರಿಗೆ ಕೊಟ್ಟಿರೋ ಕೆಲಸದಲ್ಲಿ ಎಫರ್ಟ್ ಹಾಕಿ ಮಾಡ್ತಿದ್ದಾರೆ. ಇನ್ನು ಗೇಮ್ ವಿಷಯಕ್ಕೆ ಅಂತ ಬಂದಾಗ ಕಾವ್ಯನೂ ಅವ್ರದ್ದು 100% ಕೊಟ್ಟಿದ್ದಾರೆ, ಬಟ್ ಅದು ಸಕ್ಸಸ್ ಆಗಿಲ್ಲ, ಸಕ್ಸಸ್ ರೇಟ್ ಇಲ್ಲ. ಬಟ್ ಒಂದು ಸಕ್ಸಸ್ ಸಿಕ್ಕಿದರೆ ಈ ಥರ ಮಾತುಗಳೆಲ್ಲ ಬರ್ತಿರಲಿಲ್ಲ. ಬಟ್ ಆಮೇಲೆ ವ್ಯಕ್ತಿತ್ವ ಅಂತ ನೋಡಿದರೆ ಕಾವ್ಯಂದು ತುಂಬ ಚೆನ್ನಾಗಿದೆ. ಆಮೇಲೆ ಎಲ್ಲ ಹೇಳ್ತಾರೆ ಕಾವ್ಯ ಗಿಲ್ಲಿಯಿಂದ ಇರೋದು ಅಂತ. ಬಟ್ ಇಲ್ಲಿ ರಕ್ಷಿತಂಗೂ ನಾನೊಂದು ಕ್ವೆಶನ್ ಕೇಳೋಕ್ಕೆ ಇಷ್ಟಪಡ್ತೀನಿ. ರಕ್ಷಿತಾ ಫಸ್ಟು ಮಲ್ಲಮ್ಮ ಅವ್ರ ಜೊತೆಗಿದ್ರು, ಅದೇನು ಸ್ಟ್ರಾಟಜಿನ? ಹಾಗಿದ್ರೆ ಮಾಳು ಜೊತೆ ಹೀಗಿದ್ದಾರೆ, ಹಾಗಿದ್ರೆ ಮಾಳುಗೆ ಹೋಟ್ ಜಾಸ್ತಿ ಬರುತ್ತೆ ಅಂತ ಮಾಳು ಜೊತೆ ಇದ್ದಾರೆ, ಅದು ಸ್ಟ್ರಾಟಜಿನ? ಅಲ್ವಲ್ಲ, ಅದು ಒಂದು ಕಂಫರ್ಟ್ ಝೋನು. ಅವ್ರ ಜೊತೆ ನಾವು ಯಾರ ಜೊತೆ ಚೆನ್ನಾಗಿರ್ತೀವಿ ಅವ್ರ ಜೊತೆ ಇರೋದು ಒಂದು ಅವರಿಗೆ ಖುಷಿ ಕೊಡುತ್ತೆ, ಅವ್ರ ಜೊತೆಗಿದ್ದರೆ ಒಂದು ಕಂಫರ್ಟ್ ಸಿಗುತ್ತೆ. ಹಾಗೆಯೇ ನಮ್ಮ ಕಾವ್ಯನೂ ಸಹ ಗಿಲ್ಲಿ ಜೊತೆಗಿದ್ದಾರೆ. ಏನು ಹೇಳ್ತೀರಾ? ಇವಾಗ ರಕ್ಷಿತಾ ಜೊತೆಲಿದ್ದೇ ಬೆನ್ನಿಗೆ ಚೂರಿ ಹಾಕಿದ್ಲು, ಲೈಕ್ ಗಿಲ್ಲಿಗೂ ನಾಮಿನೇಟ್ ಮಾಡಿದ್ಲು, ರಘುವಣ್ಣನೂ ನಾಮಿನೇಟ್ ಮಾಡಿದ್ಲು. ಬಟ್ ನನಗೆ ರಕ್ಷಿತದು ಇನ್ನೊಂದೇನು ಅನಿಸುತ್ತೆ ಅಂದರೆ, ಅವಳು ಮಾಡೋದು ಕೆಲಸ ಬೇರೆಯವ್ರು ಮಾಡೋದು ಕೆಲಸ ಅಲ್ವಾ ಅಂತ ಅನ್ನಿಸ್ತಾ ಇದೆ. ಅವಳು ಮಾತಾಡೋ ಮಾತಿಗೆ ಎಫರ್ಟ್ ಅಂತ ಅಂದ್ಲಲ್ಲ, ಆ ಮಾತಿಗೆ ನಂಗೆ ಹಾಗೆ ಅನ್ನಿಸ್ತಾ ಇದೆ. ಅದಕ್ಕೆ ಕಾವ್ಯ ಸರಿಯಾಗಿ ಕೌಂಟರ್ ಕೊಡ್ತಾ, ನಿನ್ನ ಡ್ರಾಮಾ, ನಿನ್ನ ಸ್ಟ್ರಾಟಜಿ, ನಿನ್ನ ಚೀಪ್ ಗಿಮಿಕ್
ಅಂತ ಅದು ಕಾಲು ಏನದು ನಿನ್ನ ಕಾಲಿನ ಧೂಳಿಗೂ ಬೇಡ, ನನ್ನ ಕಾಲಿಗೂ ಬೇಡ ಅಂತ ಏನು ಅಶ್ವಿನಿ ಮೇಡಮ್ಗೆ ತೋರಿಸಿರ್ತಾರೆ ಆ ಸನ್ನೆನ ತೋರಿಸ್ತಾರೆ. ಇಲ್ಲಿ ನನಗೆ ಹೌದು, ನನಗೆ ರಕ್ಷಿತಾ ಸ್ಟ್ರಾಟಜಿ ಮಾಡ್ತಾಳೆ ಅಂತ ಅನಿಸುತ್ತೆ. ಯಾಕಂದರೆ ಕೆಲವೊಂದು ವಿಷಯದಲ್ಲಿ ನಾನು ಲೈವಲ್ಲೂ ನೋಡಿರೋ ಪ್ರಕಾರ ಬೇಡದಿರೋ ಕಡೆ ಮಾತಾಡೋದು, ಅವ್ರ ಜೊತೆ ಇವರಿದ್ರೆ ಇವ್ರು ಹಾಳಾಗ್ತಾರೆ, ಅವ್ರ ಜೊತೆ ಆ ಥರ ಎಲ್ಲ ಥಿಂಕ್ ಮಾಡೋದು, ಅವ್ರು ಸೈಡ್ ಆಗಿಬಿಡ್ತಾರೆ, ನಾವು ಇವ್ರ ಕಡೆನೇ ಇಟ್ಕೋಬೇಕು, ಕಿಚನ್ ಟೀಮಲ್ಲಿ ಇವರೇ ಇರಬೇಕು, ಅವ್ರ ಜೊತೆ ಮಾತಾಡಿಲ್ಲ ಅಂದ್ರೇ ಚೆನ್ನಾಗಿರುತ್ತೆ, ಈ ಥರ ಎಲ್ಲ ಸ್ಟ್ರಾಟಜಿ ಮಾಡ್ತಾಳೆ. ಬಟ್ ಚೀಪ್ ಗಿಮಿಕ್ ಎಲ್ಲೂ ಮಾಡಲ್ಲ ಅಂತ ನನಗನ್ಸುತ್ತೆ. ಈ ಮಾತನ್ನ ಕಾವ್ಯ ಅವರು ವಾಪಸ್ ತೊಗೋಬೇಕು. ಗಿಮಿಕ್ ಅಂತೆಲ್ಲ ಏನಿಲ್ಲ, ಬಟ್ ಅದೇ ಸ್ಟ್ರಾಟಜಿ ಮಾತ್ರ ರಕ್ಷಿತಾ ಮಾಡ್ತಾಳೆ. ಬಟ್ ಏನು ಗೊತ್ತಾ, ರಕ್ಷಿತಂದು ಇನ್ನೊಂದು ತಪ್ಪು, ಆ ಲೌಡ್ ವಾಯ್ಸಲ್ಲಿ ಈ ಥರ ಜಗಳ ಮಾಡುವಾಗ ಸ್ಪಷ್ಟ ಕನ್ನಡ ಮಾತಾಡ್ತಾಳೆ. ಆ ಕನ್ನಡ ಬಾಕಿ ಟೈಮಲ್ಲಿ ಅಷ್ಟು ಚೆನ್ನಾಗಿ ಬರಲ್ಲ, ಬಟ್ ಜಗಳ ಆಡುವಾಗ ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಾಳೆ. ಆಮೇಲೆ ಆ ಆ್ಯಕ್ಷನ್ಗಳು ಅಷ್ಟೇ ತುಂಬ ಓವರ್ ಅಂತ ಅನಿಸುತ್ತೆ, ಅದು ಡ್ರಾಮಾ ಅಂತಲೇ ಅನಿಸುತ್ತೆ. ಬಟ್ ಅದು ಗಿಮ್ಮಿಕ್ ಅಂತ ಏನು ಕಾವ್ಯ ಹೇಳಿದ್ದಾರೆ ಅದಕ್ಕೆ ನಾನು ಒಪ್ಪೋದಿಲ್ಲ. ಆಮೇಲೆ ಇನ್ನೊಂದು ರಕ್ಷಿತಾ ಅವಳ ಮಾತನ್ನ ಹೇಳ್ತಾಳೆ, ಬಟ್ ಆ ಕಡೆ ಇರೋರು ಹೇಳುವಾಗ ಕೇಳೋಕ್ಕೆ ಅವಳಿಗೆ ಆ ಪೇಷನ್ಸ್ ಇರಲ್ಲ, ನಿಲ್ಲೋದೇ ಇಲ್ಲ, ನೀವು ಮಾತಾಡ್ಕೊಳ್ಳಿ ಹೋಗಿ ಅಂತೇಳಿ. ಇವಾಗ ಲೈವಲ್ಲೂ ಅಷ್ಟೇ ಧನುಷ್ ಮಾತಾಡ್ತಾನೆ ಇದ್ದಾರೆ, ಬಟ್ ಅವಳ ಪಾಡಿಗೆ ನಂದಾಯಿತು ಅಂತ ಸುಮ್ಮನೆ ಹೋಗ್ತಾ ಇದ್ದಾಳೆ. ಇದು ಇರಬಾರ್ದು. ಎರಡು ಸೈಡಿಂದನೂ ಅವ್ರು ಆನ್ಸರ್ ಮಾಡಿದ್ದಾರೆ, ಕೇಳಿದ್ದಾರೆ ನಿನ್ನ ಕ್ವೆಶನ್ನ, ನಿನ್ನ ಆನ್ಸರ್ನ ಅನ್ನುವಾಗ ನಮ್ಮ ಕ್ವೆಶನ್ನು ಅವ್ರ ಕ್ವೆಶನ್ನು ನಾವು ಕೇಳೋ ಥರ ಇರಬೇಕು. ಬಟ್ ರಕ್ಷಿತಾ ಅದನ್ನ ಯಾವುದೂ ಮಾಡೋದಿಲ್ಲ. ಅವಳ್ದು ಹೇಳ್ತಾಳೆ, ಆಮೇಲೆ ರೆಸ್ಪೆಕ್ಟೇ ಕೊಡಲ್ಲ ಅವ್ರ ವರ್ಡ್ಸಿಗೆ, ಹಾಗೆ ಹೋಗ್ತಾಳೆ. ಅದು ತಪ್ಪು. ಇನ್ನೂ ಚಿಕ್ಕವಳು, ಸ್ವಲ್ಪ ಮೆಚುರಿಟಿ ಸ್ವಲ್ಪ ಕಮ್ಮಿನೇ ಇದೆ ಅಂತ ಅನಿಸುತ್ತೆ. ನೋಡೋಣ. ಪ್ರೋಮೋ ಇಷ್ಟಿದೆ, ಬಟ್ ಎಪಿಸೋಡಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅಂತ ಆವಾಗ ಅನಾಲಿಸಿಸ್ ಮಾಡೋಣ. ಪ್ರೋಮೋ ನೋಡಿನೇ ನಾವು ಕಂಪ್ಲೀಟ್ ಜಡ್ಜ್ ಮಾಡೋಕ್ಕಾಗೋದಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಎಪಿಸೋಡ್ ನೋಡಿಬಿಟ್ಟು ಯಾರ್ದು ಸರಿ ಯಾರ್ದು ತಪ್ಪು ಮಾತಾಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಒಪಿನಿಯನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್. ಇದು ನನ್ನ ಜಸ್ಟ್ ಒಪಿನಿಯನ್ ಅಷ್ಟೇ.